ಈಗ ರಾಜಕಾರಣದ ವಿಚಾರ ಮಾತಾಡೋಣ ಸರ್. ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ಎಲ್ಲವನ್ನೂ ಕೂಡ ಅರಿಸ್ಕೊಳ್ಳೋರು, ನೇರವಾಗಿ ಮಾತಾಡ್ತಾರೆ. ಅದೇ ರೀತಿ ಮಾತಾಡಿರೋದನ್ನು ಕೂಡ ಈಗ ಬೆಂಗಳೂರು ರಾಜಕಾರಣ ಮಾತಾಡೋಣ. ಈಗ ಬೆಂಗಳೂರು ಬಂದಿದ್ದೀರಿ, ಈಗ ನಂಬಿಕೆ ನಕ್ಷೆ ಅಂತ ತಂದಿದ್ದೀನಿ. ಪ್ಲ್ಯಾನ್ ಹ್ಯಾರಾಸ್ಮೆಂಟ್ ಇತ್ತು ಪ್ಲ್ಯಾನ್ ಸ್ಯಾಂಕ್ಷನ್ಗೆ. ಯಾರು ಬೇಕಾದ್ರೂ ಲೋಡ್ ಮಾಡ್ಬೋದು, 50-80ವರೆಗೂ ಅರ್ಜಿ ಹಾಕ್ಬೋದು. ಇಂಜಿನಿಯರಿಂಗ್ ಒಬ್ಬ ಇಂಜಿನಿಯರ್ನ ಇಟ್ಕೊಂಡು ಯಾವನು ದುಡ್ಡು ಇಲ್ಲದೆ ಲಂಚ ಇಲ್ಲದೆ ಮಾಡ್ಬೋದು. ಯಾರು ತಂದಿರೋಂಥ ತೀರ್ಮಾನ 50-80ವರೆಗೂ ಕೂಡ ಅವನ ಮನೆ ಬಾಗಿಲಿಗೆ ಪ್ಲ್ಯಾನ್ ಬರ್ತದೆ. ಈಗ ಖಾತಾ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಖಾತಾ ವಿಚಾರಕ್ಕೆ ಬರೋಣ ಸರ್. ಈ ಖಾತಾ ವಿಚಾರದಲ್ಲಿ ಎಂಟೈರ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಭೂಮಿ ಅಂತ ತಂದರು, ಪಾಣಿ ಎಲ್ಲ ತಿಂತಾಯಿದ್ರು. ಆ ತಿದ್ದಿದ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೊರಕಿರಲ್ಲ. ಈಗ ರಾಮನಗರ ಬಿಡಿದಿದೆಲ್ಲ ಅದೆಲ್ಲ ಈಗ ನಾನು ನೆಕ್ಸ್ಟ್ ಚರ್ಚೆ ಮಾಡೋಣ ಅದನ್ನು ಬೇರೆ ಸಂದರ್ಭದಲ್ಲಿ. ಈಗೆಲ್ಲ ಡಾಕ್ಯುಮೆಂಟ್ ಇತ್ತು. ಇವತ್ತಾರು ಕಾರ್ಪೊರೇಷನಲ್ಲಿ ಅದು ಮಾಡಿರಲಿಲ್ಲ. ಈಗ ಇದನ್ನು ನೋಡಿ ನಾನು ಮಾಡ್ತಾ ಇರೋಂಥ ತೀರ್ಮಾನ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅಪ್ರಿಷಿಯೇಟೆಡ್ ಡಿ ಕೆ ಇಸ್ ಡೂಯಿಂಗ್ ಎ ಗುಡ್ ಜಾಬ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಗೊತ್ತಾ ನಿಮಗೆ? ಈ ಖಾತಾ ವಿಚಾರಕ್ಕೆ ಸರ್, ಈ ಖಾತಾ ವಿಚಾರದಲ್ಲಿ ಸರ್ ಎಲ್ಲ ಸ್ಕ್ಯಾನ್ ಮಾಡಿ ಹೇಳ್ತೀನಿ ಕೇಳಿ, 25 ಲಕ್ಷ ಪ್ರಾಪರ್ಟೀಸ್ ಇದೆ ಬೆಂಗಳೂರಲ್ಲಿ, ಅಫಿಷಿಯಲ್ ಡಾಕ್ಯುಮೆಂಟೆಡ್ ಪ್ರಾಪರ್ಟೀಸ್. ಅದೆಲ್ಲ ಪೇಪರ್ ತೊಗೊಂಡು ಎಲ್ಲ ಸ್ಕ್ಯಾನ್ ಮಾಡ್ತಾಯಿದ್ದೀವಿ, ಹಿಂದೆ ಮುಂದೆ ಎಲ್ಲ. ನಾಳೆ ಬೆಳಗ್ಗೆ ಯಾರು ತಿದ್ದಬಾರ್ದು, ನೀವು ನೋಡ್ಕೊಳ್ಬೋದು ನಿಮ್ಮ ಡಾಕ್ಯುಮೆಂಟ್ ಎಲ್ಲಿದೆ, ನಿಮ್ಮ ಖಾತಾ ಇದೆ ಅಂತೇಳಿ ಮಾಡಿ ಮನೆಗೆ ಹೋಗಿ ಇದನ್ನು ಡಾಕ್ಯುಮೆಂಟ್ ಕೊಟ್ಟು ಅವ್ರಿಗೆ ಪ್ರಿಮಿನರಿ ಏನಿದೆ ಅಂತ ಕೊಟ್ಟು ಅದಕ್ಕೆ ಏನಾರು ಸರಿ ಮಾಡ್ಕೊಳ್ಳೋಕ್ಕೆ ದಾಖಲೆಗಳೆಲ್ಲ ಮಾಡಿಕೊಂಡು ಅವ್ರು ಯಾರ್ಯಾರ ಹೆಸರು ಇರಬೇಕೋ ಭದ್ರ ಇರಬೇಕು ಮಾಡಿದ್ದೀನಿ. ಯಾರಿಂಥ ತೀರ್ಮಾನ ಮಾಡಿದ್ದಾರೆ? ಅವನ ಮನೆ ಬಾಗಿಲಿಗೆ ಒಂದು ರೆವಲ್ಯೂಷನ್ ಟೈಪ್ ಹೋಗ್ತಾ ಇದ್ದಾರೆ. ಸೊ ಹೀಗೆ ಅನೇಕ ವಿಚಾರಗಳು. ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ತಂದೆ. ಈಗ ನಾವು ಮೊದಲು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇತ್ತು. ಆಗ ಕೆಲವರು ಎರಡು ಫ್ಲೋರ್ ಕಟ್ಟೋದು, 4 ಫ್ಲೋರ್ ಇರ್ತದೆ, 2 ಮಾತ್ರ ಡಿಕ್ಲೇರ್ ಮಾಡ್ಕೊಳ್ಳೋದು. ಅವನು ಯಾರು ರೆವಿನ್ಯೂ ಇನ್ಸ್ಪೆಕ್ಟ್ರಿಗೋ ಅವನು ಯಾರೋ ಇವನಿಗೂ ಯಾರಿಗೋ ಕಂಪ್ಲೀಟ್ ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಕ್ಸೇ ಕಟ್ತಿಲ್ಲ. ಈಗೆಲ್ಲ ಬಿಲ್ಡಿಂಗ್ ಎಷ್ಟೆಷ್ಟಿದೆ ಎಲ್ಲ ಕಂಪ್ಲೀಟ್ ಎಲ್ಲ ಸ್ಕ್ಯಾನ್ ಮಾಡಿ ಮಾಡಿ ಆಯಿತು. ಒನ್ ಟೈಮ್ ಸೆಟಲ್ಮೆಂಟು 1200 ಕೋಟಿಗೆ ಬಂತು. ಎ ಖಾತಾ ಬಿ ಖಾತಾ ಅಂತ ಎಲ್ಲರಿಗೂ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ವಿ. ಎಂಟೈರ್ ಬಿ ಖಾತಾನೆಲ್ಲ ಎ ಖಾತೆ ಕನ್ವರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ರೋಡ್ಸ್ ಇದ್ದಿದ್ದೆಲ್ಲ ಪ್ರೈವೇಟ್ ರೋಡ್ಸ್ನೆಲ್ಲ ಕಂಪ್ಲೀಟ್. ಸರ್ ಪಾಲಿಕೆ ಅಧಿಕಾರಿಗಳ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಆರೋಪ ಇದೆ. ಎಸ್ಪೆಷಲಿ ಈ ಆಸ್ತಿ ತೆರಿಗೆ ವಿಚಾರದಲ್ಲಿ ಅಲ್ಲಿ ತುಂಬ ಸೆಟ್ಲ್ಮೆಂಟ್ಗಳಾಗ್ಬಿಡುತ್ತೆ. ಎಸ್ಪೆಷಲಿ ದೊಡ್ಡವ್ರು ಯಾರು ಕೂಡ ಕಟ್ಟಲ್ಲ ಅನ್ನುವಂಥದ್ದು. ಈ ಎಲ್ಲೆಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಇರುತ್ತೆ ಅಥವಾ ಟೆಕ್ ಕಾರಿಡಾರ್ಗಳಿರುತ್ತೆ, ಇವತ್ತಿಗೂ ಕೂಡ ಸಾಕಷ್ಟು ದುಡ್ಡು, ಭಾರಿ ಪ್ರಮಾಣದ ಹಣ ಬರಬೇಕು. ಇವತ್ತು ನೋಡ್ರಿ, 10,000 ಕೋಟಿ ಟಾರ್ಗೆಟ್ ಕೊಡ್ತೀರಿ, ಕಲೆಕ್ಷನ್ ಆಗೋದು 4,000 ಕೋಟಿ ಮಾತ್ರ. ನೀವೆಲ್ಲವೂ ಕೂಡ ಮಾಡ್ತಾ ಹೋಗ್ತಾ ಇದ್ದೀರಿ, ಬಟ್ ಅಧಿಕಾರಿಗಳು ಮತ್ತು ಅದೇ ರೀತಿ ರೂಪೋಲ್ಸ್ಗಳು ಹಾಗೆ ಇಟ್ಕೊಂಡಿದ್ದಾರೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ? ಅದಕ್ಕೆ ಮಾಡೋಕ್ಕಾಗಬಾರ್ದು ಅಂತಲೇ ಈ ಕೆಲಸ ತೀರ್ಮಾನ ಮಾಡ್ತಾಯಿದೆ. ಅದಕ್ಕೆ ಮೊನ್ನೆ 2,200 ಕೋಟಿ ಬಂತು, ಇನ್ನು 3,000 ಕೋಟಿ. ಡೆಲ್ಲಿದು ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಗೊತ್ತಾ ನಿಮಗೆ? ನಾವಾರ 4,000-5,000 ಕೋಟಿ ಮೇಲೆ ಕಲೆಕ್ಟ್ ಮಾಡಿದ್ದೀವಿ. ಡೆಲ್ಲಿ ಟ್ಯಾಕ್ಸ್ ಓನ್ಲಿ 2,000 crores. ಐ ಪರ್ಸ್ನಲಿ ಟುಕ್ 15 ಮೆಂಬರ್ ಆಫೀಸರ್ಸ್ ಟು ಬೆಂಗಳೂರು. ಡೆಲ್ಲಿ ಕಾರ್ಪೊರೇಷನಲ್ಲಿ ಹೋಗಿ ಮೇಯರ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಎಲ್ಲ ಆಫೀಸರ್ಸ್ ಎಲ್ಲ ಮಾತಾಡಿದ್ದೀನಿ. ಬರೀ 2,000 ಕೋಟಿ. ಡೆಲ್ಲಿ ಈಸ್ ರನ್ನಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸ್ಪೆಷಲ್ ಪ್ಯಾಕೇಜ್ ಕೊಟ್ಬಿಟ್ಟು ಡೆಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ ಬರೀ ನೀವು ನ್ಯೂ ಡೆಲ್ಲಿ ಹೋಗಿ ಬರ್ತೀರಲ್ಲ, ಅಲ್ಲಿ ನೋಡೋಕೆ ಹೋಗ್ಬೇಡಿ, ನೀವು ಓಲ್ಡ್ ಡೆಲ್ಲಿ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ತದೆ ಏನಿದೆ, ಆ ರೋಡ್ ಏನಿದೆ, ಆ ಗುಂಡಿ ಏನಿದೆ, ಅದೇನಿದೆ. ನನ್ನದೇ ಮನೆ ಇದೆಯಪ್ಪ ಸಫ್ದರ್ಜಂಗ್ ಎನ್ಕ್ಲೇವಲ್ಲಿ. ನನ್ನ ಮನೆಗೆ ಹೋಗ್ಬೇಕಾದ್ರೆ ಮೇಯ್ನ್ ರೋಡಿಂದ 100 ಗುಂಡಿ ಇದೆ, 100 ಮೀಟ್ರಿಗೆ 100 ಗುಂಡಿ ಇದೆ. ಏನು ಮಾಡೋಕ್ಕಾಗಲ್ಲ. ಬಟ್ ಇರಲಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್ ಆನ್ ದಟ್. ಸೊ ಹಂಗೆ ವಿ ಹ್ಯಾವ್ ಟೇಕನ್ ಎ ವೆರಿ, ನನ್ನ ಅವಧಿಯಲ್ಲಿ ಏನಾರು ಒಂದು ರಿಫಾರ್ಮ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ಐ ನೀಡ್ ಟೈಮ್. ಜನ ಸಹಕಾರ ಕೊಡ್ತಾ ಇದ್ದಾರೆ. ಈ ಹೊಸ ಕಾರ್ಪೊರೇಷನ್ ದೇರ್ ಆರ್ ಲಾಟ್ ಆಫ್ ಲೀಗಲ್ ಇಶ್ಯೂಸ್ ವಿಚ್ ಪಬ್ಲಿಕ್ ವಿಲ್ ಕ್ವಶನ್ ಆನ್ ದಿ ಕೋರ್ಟ್ ಆಫ್ ಲಾ. ಇರಲಿ, ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ನಾನು ತಪ್ಪು ಮಾಡಿದರೆ ತಿದ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ. ದೆರ್ ಇಸ್ ನಥಿಂಗ್ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಏನು ಐ ಡೋಂಟ್ ಹ್ಯಾವ್ ಎನಿ ಈಗೋ ಇಶ್ಯೂಸ್. ನನಗೆ ಯಾವುದು ಈಗೋ ಅವೆಲ್ಲ ಏನು ತಲೆಯನ್ನು ಕೆಡಿಸ್ಕೋಬೇಕಿಲ್ಲ. ಅಲ್ಟಿಮೇಟ್ಲಿ ಜನಕ್ಕೆ ಅನುಕೂಲ ಆದರೂ ಸಾಕು. ಏನು ತೆಗಿತೀವಿ, ಏನು ವಾಟ್ ಇಸ್ ಪರ್ಮನೆಂಟ್? ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್. ಈಗ ನಾವು ಇಬ್ಬರು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದೋ ಎಲೆಕ್ಷನ್ ಟೈಮಲ್ಲಿ, ಅದು ಬಂದು ಹೊಡೆದ್ಬಿಡ್ತು ಡಮಾರ್ ಅಂತ ಕೆಳಗಡೆ ಇದೆ. ಹೆಚ್ಚು ಕಮ್ಮಿ ಆಗಿರೋ ಅವತ್ತೇ ಕ್ಲೋಸಾ ನಾವು. ಜನಗಣ ಮಣ ಅಂತ ನಿಮಗೂ ನಮಗಿಬ್ಬರಿಗೂ ಹೇಳ್ಬೇಕಾಯ್ತಾ? ಹಂಗೆ ನಥಿಂಗ್ ಇಸ್ ಪರ್ಮನೆಂಟ್. ಬಟ್ ವೆನ್ ಯು ಗಾಟ್ ಎನ್ ಆಪರ್ಚುನಿಟಿ, ವಾಟ್ ಯು ಡೂ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಅಟ್ ದಿ ಲಾಂಗರ್ ಇನ್ನಿಂಗ್ಸ್ ಆಫ್ Bangalore city and Karnataka.